ಕಾಲುವೆಯಲ್ಲಿ ಮಕ್ಕಳು ಮೃತಪಟ್ಟಿದ್ರು ಕೂಡ ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ. ಬಳ್ಳಾರಿಯ ಗೌತಮ್ ನಗರದಲ್ಲಿ ಬೃಹತ್ ಕಾಲುವೆ ಇದು. ಇದಕ್ಕೆ ತಡೆಗೋಡೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಅಪಾಯಗಳು ಸಂಭವಿಸ್ತಾ ಇದೆ. ಆದರೂ ಕೂಡ ಅಲ್ಲಿನ ಜನತೆ ಭಯಭೀತರಾಗಿ ಓಡಾಡುವಂತ ಸ್ಥಿತಿ ಇದೆ. ಯಾಕೆ ತಡೆಗೋಡೆಯನ್ನ ನಿರ್ಮಾಣ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯ ಉತ್ತರ ಇಲ್ಲ. ಗೌತಮ್ ನಗರದ ನಿವಾಸಿಗಳು, ನೂರಾರು ಬಡ ಕುಟುಂಬಗಳು ಕೂಲಿ ಕೆಲಸಕ್ಕೆ ಹೋದ್ರೆ ಕಾಲುವೆ ಬಳಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಆಟ ಆಡುವಾಗ ಕಾಲುವೆಗೆ ಜಾರಿ ಬಿದ್ದರೆ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ಮಕ್ಕಳು. ಆದರೂ ಕಾಲುವೆಗೆ ಒಂದು ತಡೆಗೋಡೆ ಇಲ್ಲ. ಜಿಲ್ಲಾಡಳಿತದ ನಿರ್ಲಕ್ಷ್ಯ ಇನ್ನೆಷ್ಟು ಬಲಿ ಕೇಳ್ತಾ ಇದೆ ನೋಡಿ. ತುಂಗಭದ್ರಾ ಡ್ಯಾಮ್ನ ಮೂಲಕ ಅಥವಾ ತುಂಗಭದ್ರಾ ಡ್ಯಾಮ್ನಿಂದ ಬಳ್ಳಾರಿ ಆಂಧ್ರಕ್ಕೆ ನೀರು ಸರಬರಾಜು ಮಾಡುವ ನಾಲೆ ಇದು. ಸುಮಾರು 25 ಅಡಿ ಅಗಲದ ಕಾಲುವೆಯಲ್ಲಿ ನೀರು ಹರಿತಾ ಇದೆ. ಆದರೆ ಮನೆ ಮುಂದೆ ಇದ್ದಂಥ ಕಾಲುವೆಗಳು ಮಕ್ಕಳು ಆಟ ಆಡ್ತಾ ಹೋಗಿ ಬಿದ್ದರೆ ಜೀವವನ್ನೇ ಕಳೆದುಕೊಳ್ಳೋದಿಲ್ವಾ? ಜೀವ ಹೋದರೆ ಯಾರು ಹೊಣೆ ಅಂತ ಹೇಳಿ ಅಲ್ಲಿನ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಳ್ಳಾರಿ ಹೃದಯ ಭಾಗದಲ್ಲಿರುವಂತಹ SLC ಕಾಲುವೆಯಲ್ಲಿ ಅನೇಕ ಮಕ್ಕಳು ಸಹ ಬಿದ್ದಿವೆ. ಈಗ ನಾವಿರುವಂತಹ ಬಳ್ಳಾರಿಯ ಮಧ್ಯ ಭಾಗದಲ್ಲಿರುವಂತಹ SLC ಕಾಲುವೆ, ತುಂಗಭದ್ರಾ ಜಲಾಶಯದಿಂದ ಬರುವಂತಹ ಈ ನೀರು ಏನಿದೆ ಆಂಧ್ರಗೆ ಸೇರುವಂಥದ್ದು. ನಿರಂತರವಾಗಿ ಈಗ ನೀರು ಸಹ ಬಿಡಲಾಗಿದೆ. ನೀರು ಬಿಡ್ತಾ ಇರುವ ಒಂದು ಕಡೆ ರೈತರಿಗೆ ಕೂಡ ಅಷ್ಟೇ ಖುಷಿ ಇದ್ದು, ಇನ್ನೊಂದು ಕಡೆ ಈ SLC ಕಾಲುವೆ ಅಕ್ಕಪಕ್ಕದಲ್ಲಿ ಇರುವಂತಹ ಏನು ಜನರು ಏನಿರ್ತಾರೆ ಅವ್ರಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿ ಅಂತ ಹೇಳ್ಬೋದು. ಈ ಕಾಲುವೆಯಲ್ಲಿ ಸುಮಾರು 2 ತಿಂಗಳ ಹಿಂದೆ ಕೂಡ ಇಲ್ಲೊಂದು 2 ಮಕ್ಕಳು ಬಿದ್ದು ಸಾವನ್ನಪ್ಪಿದ್ದಾವೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಇರುವಂಥದ್ದು ನೀವು ಗಮನಿಸ್ತಾ ಇದ್ರೆ. ಆ ಕಡೆ ಈಗೇನು ಕಾಲುವೆ ಹರಿತಾ ಇದೆಯಲ್ಲ ಆ ಕಡೆ ಕೂಡ ಅಲ್ಲಿ ಏರಿಯಾದ ಜನರು ಕೂಡ ಇರ್ತಾರೆ ಮತ್ತು ಈ ಕಡೆ ಭಾಗದಲ್ಲಿ ಕೂಡ ಅನೇಕ ಸಾರ್ವಜನಿಕರು ಕೂಡ ಇರುವಂಥದ್ದು ಕೂಡ. ಆದರೆ ಈಗ ಸಾರ್ವಜನಿಕರು ಅಷ್ಟೇ ಅಲ್ಲದೆ ಅವರ ಮಕ್ಕಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇಲ್ಲಿಯ ಸಾರ್ವಜನಿಕರ ಪ್ರಶ್ನೆ ಕೂಡ ಆಗಿದೆ. ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಅನೇಕ ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದ್ದಾರೆ. ಈ ಮಕ್ಕಳ ಉದ್ದೇಶ ಒಂದೇ, ನಮ್ಮ ಮಕ್ಕಳನ್ನ ನಾವು ಕೆಲಸಕ್ಕೆ ಹೋಗ್ತೀವಿ, ಕೂಲಿ ಕೆಲಸ ಮಾಡೋರು, ಕೂಲಿ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳ ನೋಡಿಕೊಳ್ಳೋರು ಯಾರು ಅನ್ನುವಂಥದ್ದು ಸಾಕಷ್ಟು ಇವರಿಗೆ ಯಕ್ಷ ಪ್ರಶ್ನೆ ಆಗಿರಂತ ಹೇಳ್ಬೋದು. ಮತ್ತು ಈ SLC ಕಾಲುವೆಗೆ ನಿರಂತರವಾಗಿ ಅತಿ ಹೆಚ್ಚಾಗಿ ನೀರನ್ನ ಹರಿಬಿಡ್ತಾ ಇದ್ದಾರೆ. ಆದರೆ ಹರಿಬಿಟ್ಟಂತಹ ಸಂದರ್ಭದಲ್ಲಿ ನೀರು ವೇಗವು ಕೂಡ ಹೆಚ್ಚಾಗಿರುತ್ತೆ. ವೇಗ ಹೆಚ್ಚಾದಂಥ ಸಂದರ್ಭದಲ್ಲಿ ಯಾವಾಗ ಏನಾಗುತ್ತೋ ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ. ಆದರೆ ಸ್ಥಳೀಯ ಅಧಿಕಾರಿಗಳನ್ನು ನೋಡ್ತಾ ಹೋದ್ರೆ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ತಡೆಗೋಡೆಯನ್ನ ನಿರ್ಮಿಸಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಬಾರಿ ಮನವಿಯನ್ನ ಇಲ್ಲಿಯ ಜನರು ಸಹ ಮಾಡ್ಕೊಂಡಿದ್ದಾರೆ. ಆದರೆ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು ಈ ಭಾಗದಲ್ಲಿ ಸಮಸ್ಯೆ ಅನುಭವಿಸ್ತಾ ಇರುವಂತಹ ಸಾರ್ವಜನಿಕರ ಸಮಸ್ಯೆ ಏನಿದೆ ಅದನ್ನ ಕೇಳಕ್ಕೆ ಮುಂದಾಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಏನೀಗ ಇಲ್ಲಿಯ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಏನೇ ಇರಲಿ SLC ಕಾಲುವೆ ಏನು ಹೋಗಿದೆಯೋ ಊರು ಸಾರ್ವಜನಿಕರು ಇಲ್ಲದೆ ಇರುವಂತಹ ಪ್ರದೇಶಗಳನ್ನ ಹೊರತುಪಡಿಸಿ ಅಲ್ಲಿವರೆಗೂ ಆದ್ರೂ SLC ಕಾಲುವೆಗೆ ಒಂದು ಚಿಕ್ಕದಾದಂತಹ ಒಂದು ತಡೆಗೋಡೆ